ತುಳಜಾಭವಾನಿ ಮಾತಾಕಿ ಕರೆಮ್ಮ ಮಾತಾಕಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ತುಳಜಾಭವಾನಿ ದೇವಸ್ಥಾನ ಮೇಲಿನ ಅಂತಸ್ತಿನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾದಂಥ ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಜನಪ್ರಿಯ ಶಾಸಕರು ಹಾಗೂ ಕೊಳಚೆ ಅಭಿವೃದ್ಧಿಯ ನಿಗಮದ ಅಧ್ಯಕ್ಷರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತಿದ್ದು ಈ ಕಾರ್ಯಕ್ರಮ ಉದ್ಘಾಟನೆ ನಡೆಸಿಕೊಟ್ಟರು. ಇವರಿಗೆ ನಾವು ಹೃತ್ಪೂರ್ವಕ ಒಂದು ಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ನಮ್ಮ ಈ ಒಂದು ತುಳಜಾಭವಾನಿ ದೇವಸ್ಥಾನದ ಜೀರ್ಣೋದ್ಧಾರದ ಗೌರವ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಕಲಬುರ್ಗಿ ಅವರಿಗೆ ನಮ್ಮ ದಂಗಿ ಸಮಾಜದಿಂದ ಸ್ವಾಗತವನ್ನು ಕೋರುತ್ತೇವೆ. ತುಳಜಾಭವಾನಿ ದೇವಸ್ಥಾನದ ಅಧ್ಯಕ್ಷರಾದಂಥ ನಮ್ಮ ಶ್ಯಾಮ್ ಸುಂದರ್ ದಿವಟಿ ಅವರಿಗೆ ನಮ್ಮ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾದಂಥ ಕರ್ನಾಟಕ ರಾಜ್ಯ ಸಕಲಶಾಹಿ ಸಮಾಜ ಶ್ರೀ ಮಧುಕರ್ ಪಿ ವಾಂಜ್ರಿ ಅವರಿಗೆ ಸಮಾಜದಿಂದ ಆರ್ಥಿಕ ಸ್ವಾಗತ. ಕರ್ನಾಟಕ ರಾಜ್ಯ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ಗಣಪತಿ ಬಿ ತಾಳ್ಮೋಡಿ ಅವರಿಗೆ ನಮ್ಮ ಸಕಲಶಾಹಿ ಸಮಾಜದಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ರತ್ನಾಕರ್ ಪಿ ದಿವಟೆ ಸಕಲಶಾಹಿ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು, ಅವ್ರಿಗೂ ಸಹ ನಾವು ಸಕಲಶಾಹಿ ದೇವಕಿ ಸಮಾಜದಿಂದ ಆರ್ಥಿಕ ಸ್ವಾಗತವನ್ನು ಕೊಡುತ್ತೇವೆ. ನಮ್ಮ ದೇವಕಿ ಸಮಾಜದಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇವೆ. ಜೀವೇಶ್ವರ್ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಾದಂಥ ರವಿ ಆರ್ ತಾಳ್ಮುಡಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಆಮೇಲೆ ನಮ್ಮ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದಂಥ ಪರಶುರಾಮ್ ಪಿ ಚಿಲ್ಲಾಳ್ ಅವರಿಗೆ ನಮ್ಮ ಸಕಲಶಾಹಿ ದೇವಕಿ ಸಮಾಜದಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಉಪಸ್ಥಿತಿ ಇದ್ದವರು ಶ್ರೀಮತಿ ಪ್ರೇಮಾ ಪಿ ಕಿರ್ಸಾಗರ್ ಅಧ್ಯಕ್ಷಿಣಿ ಶ್ರೀ ಜೀವೇಶ್ವರ್ ಮಹಿಳಾ ಮಂಡಳ, ಅವರಿಗೂ ನಮ್ಮ ದೇವಕಿ ಸಮಾಜದಿಂದ ಆರ್ಥಿಕ ಸ್ವಾಗತ ನಿರೂಪಣೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರೀಯುತ ವಿಠಲ್ ಎಂ ಹೆಗ್ಗೋಟೆ ಪ್ರಧಾನ ಕಾರ್ಯದರ್ಶಿ ಸಕಲಶಾಹಿ ದೇವಕಿ ಸಮಾಜ, ಅವ್ರಿಗೂ ಸಹ ಸಕಲಶಾಹಿ ದೇವಕಿ ಸಮಾಜದಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇವೆ. ಈಗ ಸೂರ್ಯಕಾಂತ್ ಚಿಲ್ಲಾಳ್ ಅವರು ಮಿತ್ರ ಮಂಡಳಿ ಅಧ್ಯಕ್ಷರು, ಅವ್ರಿಗೂ ಸಹ ನಾವು ಸಕಲಶಾಹಿ ದೇವಕಿ ಸಮಾಜದಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತೇವೆ. ಈಗ ಸಮಸ್ತ ನಮ್ಮ ಸಕಲಶಾಹಿ ದೇವಕಿ ಸಮಾಜದ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಹಾಗೂ ಸಲಹಾ ಸಮಿತಿ ಮತ್ತು ಗೌರವ ಮಂಡಳಿ, ಸಮಾಜದ ಎಲ್ಲ ಸಂಘ ಸಂಸ್ಥೆ ಹಾಗೂ ಸಮಾಜದ ಸಮಿತಿಯ ಅಧ್ಯಕ್ಷರು ಕಾರ್ಯಕಾರಿ ಮಂಡಳದವರಿಗೆ ಸರ್ವರಿಗೂ ನಾವು ಆರ್ಥಿಕ ಸ್ವಾಗತವನ್ನು ಕೊಡ್ತೇವೆ. ಮತ್ತು ತಾವುಗಳು ಏನು ಸಭೆಗೆ ಉಪಸ್ಥಿತಿದ್ದೀರ, ತಮ್ಮ ಕೆಲಸ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಏನು ಶೋಭೆಯನ್ನು ತಂದುಕೊಟ್ರಿ, ತಮಗ ಎಲ್ಲರಿಗೂ ಈ ಬಂದಂಥ ಉಪಸ್ಥಿತಿಯಿಂದ ಬಂಧು ಭಗಿನಿಯರು ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಪ್ರಾರಂಭ. ಉದ್ಘಾಟಕರ ಬಗ್ಗೆ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಡಿ. ಉದ್ಘಾಟಕರು ಪ್ರಸಾದ್ ಅಬ್ಬಯ್ಯ ಅವರು ಬಗ್ಗೆ ವಿವರಣೆ. ಪೂರ್ವ ಭಾಗದ ಸೋಲಿಯದ ಸರ್ದಾರ, 3ನೇ ಬಾರಿಗೆ ಸೋಲಿಯದ ಸರ್ದಾರ ಅಂತ ಆಯ್ಕೆ ಆಗಿದ್ದಾರೆ. ಸತ್ಕಾರ ಸಮಾರಂಭ ಮೊದಲನೇದಾಗಿ
ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದಂಥ BM ಏಕರಟ್ಟಿ ಅವರಿಗೆ ಮಾಲಾರ್ಪಣೆ, ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ಯ ಪ್ರಸಾದ್ ಹಂಬಾಯಿ ಅವರು ಅವರ ಮಾಲಾರ್ಪಣೆ ಮಾಡಬೇಕು. ಪ್ರಥಮವಾಗಿ ತುಳಜಾಭವಾನಿ ದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಸಮಾಜದ ವತಿಯಿಂದ ಏನು ಈ ತುಳಜಾಭವಾನಿ ದೇವಸ್ಥಾನ ಮೇಲಿನ ಅಂತಸ್ತು ಇದರ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಬಹುದಿನಗಳ ಕನಸಿತ್ತು. ಆ ಕನಸು ಇವತ್ತು ನನಸಾಗಿದ್ದು ಕೂಡ ಬಹಳ ಸಂತೋಷದ ವಿಷಯ. ಸೊಕ್ಕಳಸಾಳಿ ಸಮಾಜದ ಅಧ್ಯಕ್ಷರಾದಂತಹ ದಿವಟೆ ಅವರೇ, ಗೌರವ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಕಲಬುರ್ಗಿ ಅವರೇ, ಅಖಿಲ ಭಾರತ ಸೊಕ್ಕಳಸಾಳಿ ಸಮಾಜದ ಅಧ್ಯಕ್ಷರಾದಂತಹ ರಮೇಶ್ ಚಿಲ್ಲಾಳ್ ಅವರೇ, ಕರ್ನಾಟಕ ರಾಜ್ಯ ಸೊಕ್ಕಳಸಾಳಿ ಸಮಾಜದ ಉಪಾಧ್ಯಕ್ಷರಾದಂತಹ ಮಧುರ್ಕರ್ ವಾಂಜ್ರೆ ಅವರೇ, ಚೇರ್ಮನ್ ಆದಂತಹ ನಾಗರಾಜ್ ದಿವಟೆ ಅವರೇ, ಉಪಾಧ್ಯಕ್ಷಿಣಿಯಾದಂತಹ ಲಲಿತಾಬಾಯಿ ವಾಂಜ್ರೆ ಅವರೇ, ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಗಣಪತಿ ದಾಳ್ಪುಡೆ ಅವರೇ, ವಿದ್ಯಾವರ್ಧಕದ ಸುಕಳಿ ಸಮಾಜದ ಅಧ್ಯಕ್ಷರಾದಂತಹ ರತ್ನಾಕರ್ ದಿವಟೆ ಅವರೇ, ಪರಶುರಾಮ್ ಚಿಲ್ಲಾಳ್ ಅವರೇ, ರವೀಂದ್ರ ದಡ್ಮುಡೆ ಅವರೇ, ಪ್ರೇಮ ಕ್ಷೀರ್ಸಾಗರ್ ಅವರೇ, ಸಮಾಜದ ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಇವತ್ತು ಬಹಳ ಸಂತೋಷದ ವಿಷಯ. ದೇವಿಯ ಒಂದು ಗುಡಿಯ ಜೀರ್ಣೋದ್ಧಾರದ ಕಾರ್ಯಕ್ರಮ. ಬಹುಶಃ ಅವತ್ತು ಏಕೋಟೆಯವರು ಇದೆಲ್ಲ ಕರ್ಕೊಂಡು ಬಂದು ಇದೆಲ್ಲ ಮಾತನಾಡಿದಾಗ 10 ಲಕ್ಷ ಮೊದಲನೇದಾಗಿ ಪ್ರಥಮ ಹಂತವಾಗಿ 10 ಲಕ್ಷ ಕೊಟ್ಟಿದ್ದೆ. ಬಹುಶಃ ಅದು ಬಂದಾಗ ಇನ್ನು ಇನ್ಕಂಪ್ಲೀಟ್ ಇತ್ತು. ನಾನು ಹೇಳಿದೆ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟಾದ್ರು ದುಡ್ಡು ಕೇಳಿ ಕೊಡ್ತೀನಿ ಅಂತ ಹೇಳಿ. ಮತ್ತೆ 10 ಲಕ್ಷ ಬೇಕಂದ್ರು. ಮುಂದುವರೆದ ಕಾಮಗಾರಿಗೆ ಮತ್ತೆ 10 ಲಕ್ಷ ಕೊಡುವಂಥದ್ದು. ಇವತ್ತು ಯಾವತ್ತೂ ಗುಡಿ ಗುಂಡಾರಗಳೆಲ್ಲ ಕೂಡ ನಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು, ನಮ್ಮ ಒತ್ತಡಗಳನ್ನೆಲ್ಲ ದೂರ ಮಾಡುವಂಥದ್ದು. ಆ ಭಗವಂತನಲ್ಲಿ ಮೊರೆ ಹೋಗೋದ್ರಿಂದ ಭಕ್ತರ ಇಚ್ಛಾ ಏನಿರ್ತದೆ ಅದನ್ನೆಲ್ಲ ಇಲ್ಲಿ ನೆರವೇರ್ತದೆ ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ವಿಶೇಷವಾಗಿ ಭಾರತೀಯರು ಹೆಚ್ಚು ಗುಡಿ ಗುಂಡಾರ, ಚರ್ಚು, ಮಸೀದಿ ಇವಕ್ಕೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದೀವಿ. ಅದರ ಮೂಲಕ ಒಂದು ದೇಶದ ಸಂಪ್ರದಾಯ, ಸಂಸ್ಕೃತಿ ಎಲ್ಲವನ್ನು ಕೂಡ ಬೆಳೆಸಿ ಉಳಿಸಿ ನಡೆಸಿಕೊಂಡು ಬಂದಿದ್ದೀವಿ. ಬಹುಶಃ ಈ ದೇಶದಲ್ಲಿ ಸಾವಿರಾರು ಜಾತಿ ಧರ್ಮಗಳು, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿಗಳು, ನಾವು ಮಾತನಾಡುವಂಥ ಭಾಷೆಗಳು ಬೇರೆ, ಎಲ್ಲವೂ ಇದ್ದರೂ ಕೂಡ ದೇವರು ಒಬ್ಬನೇ ಅನ್ನುವಂಥದ್ದು ರೂಪ ಅಲ್ಲೂ. ಇವತ್ತು ತಾವೇನೋ ಈ ದೇವಿ ತುಳಜಾಭವಾನಿ ಇದು ಕೂಡ ಒಂದು ಆದಿಶಕ್ತಿಯ ಇನ್ನೊಂದು ರೂಪ. ಇವತ್ತು ಬೇರೆ ಬೇರೆ ರೂಪದಲ್ಲಿ ಈ ದೇವಿಯನ್ನು ನಾವು ಕಾಣ್ತೀವಿ. ಬಹುಶಃ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಆ ದೇವಿಯ ರೂಪ ತಾಳುವುದರ ಮೂಲಕ ನಮಗೆಲ್ಲ ಒಂದು ಸಂದರ್ಭದಲ್ಲಿ ದೇವರು ಮತ್ತು ಅಸುರರು ನಡುವೆ ಯುದ್ಧ ನಡೆದಾಗ ಅವಾಗೆಲ್ಲ ದೇವತೆಗಳು ಬಿಟ್ಟು ಪಾರ್ವತಿ ದೇವಿಯ ಮೊರೆ ಹೋದಾಗ ಅದು ಒಂದು ಬೇರೆ ರೂಪ ತಾಳಿ ಅವ್ರನ್ನೆಲ್ಲ ಸಂಹಾರ ಮಾಡುವಂಥದ್ದು. ಅಂದರೆ ವಿಶೇಷವಾಗಿ ಮಹಿಳೆಯರ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಇದು ತೋರಿಸ್ತದೆ. ಮಹಿಳೆ ಅಂತಂದ್ರೆ ಒಂಥರ ದೇವಿಯ ರೂಪ. ಈ ದೇಶದಲ್ಲಿ ಸ್ತ್ರೀಗೆ ನಾವು ಹೆಚ್ಚು ಸ್ಥಾನ ಮಾನವನ್ನು ಕೊಟ್ಟಿದ್ದೀವಿ. ಬಹುಶಃ ಒಂದು ಕಡೆ ತಾಯಿ ರೂಪದಲ್ಲಿ ನೋಡ್ತೀವಿ, ಒಂದಲ್ಲಿ ತಂಗಿ ರೂಪದಲ್ಲಿ, ಅತ್ತಿಗೆ ರೂಪದಲ್ಲಿ, ಅಕ್ಕನ ರೂಪದಲ್ಲಿ.
ವಿವಿಧ ರೂಪದಲ್ಲಿ ಕೂಡ ಆ ಮಹಿಳೆ ಸ್ತ್ರೀ ಬಹಳ ಯಶಸ್ವಿಯಾಗಿ ಇವತ್ತು ತನಗೆ ಯಾವುದೇ ಕರ್ತವ್ಯವನ್ನು ಕೊಟ್ಟು ಕೂಡ ಬಹಳ ಯಶಸ್ವಿಯಾಗಿ ನಡೀತದೆ. ಅಂದರೆ ಈ ದೇಶದಲ್ಲಿ ನಾವು ಸ್ತ್ರೀಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಭೂಮಿಗೆ ಭೂತಾಯಿ ಅಂತೀವಿ, ಗಂಡ್ಮಕ್ಳ ಹೆಸರು ಹೇಳಂಗಿಲ್ಲ. ನೀರಿಗೆ ಗಂಗಾ ಮಾತೆ ಅಂತೀವಿ, ಗಂಡ್ಮಕ್ಳ ಹೆಸರು ಹೇಳಂಗಿಲ್ಲ. ಅದಕ್ಕೆ ಭೂತಾಯಿ ಆಯ್ತು, ಗಂಗಾ ಮಾತೆ ಆಯ್ತು, ಊಟ ತಿನ್ನುವ ಅನ್ನಕ್ಕೆ ಅನ್ನಪೂರ್ಣೇಶ್ವರಿ ಅಂತೀವಿ, ಗಂಡ್ಮಕ್ಳ ಹೆಸರು ಹೇಳಂಗಿಲ್ಲ. ಅಂದ್ರ ಭಾರತಕ್ಕೆ ಭಾರತ ಮಾತೆ ಅಂತೀವಿ. ಅಂದ್ರೆ ಇಡೀ ಭಾರತ ದೇಶವೇ ಭಾರತ ಮಾತೆ, ತಾಯಿ, ಜನನಿ ಜನ್ಮಭೂಮಿ. ಅದಕ್ಕೆ ಎಲ್ಲಾ ರೂಪಗಳನ್ನು ತೆಗೆದುಕೊಂಡಾಗ ಅಲ್ಲಿ ಸ್ತ್ರೀಗೆ ಪ್ರಾಮುಖ್ಯತೆ. ಅಂಥದ್ರಲ್ಲಿ ಆ ತಾಯಿಗೆ ಹಿಂದೆ ಕೂಡಿಸಿದ್ರು. ಅದು ಅವರು ಬಹಳ ಪ್ರಮುಖರು. ಅವ್ರಿಗೆ ಮುಂದೆ ಸ್ಥಾನದಾಗ ಕೊಡ್ಬೇಕು. ಸ್ತ್ರೀಗೆ ಬೇಕಾದಂಥ ಸ್ಥಾನ ಮಾನ ಕೊಡುವಂಥದ್ದು ಮಾಡಬೇಕು. ಹೆಣ್ಣಿಲ್ಲ ಅಂದರೆ ಏನೂ ಇಲ್ಲ, ಜಗತ್ತಿಲ್ಲ. ಅದಕ್ಕೆ ನಾವು ಬಹಳ ಸಂಕಷ್ಟಗಳು ಬಂದಾಗ ಆ ಸಂಕಷ್ಟಗಳೆಲ್ಲ ಪರಿಹಾರ ಆಗಬೇಕಂತಂದ್ರೆ ಯಾವತ್ತೂ ಕೂಡ ನಾವು ಹೋಗುವಂಥದ್ದು ಹೆಣ್ಣು ದೇವತೆಗಳ ಕಡೆನೇ ಹೋಗ್ತೀವಿ. ಹೋಗಿ ಅವರಿಗೆ ಕೇಳ್ಕೊಳ್ಳುವಂಥದ್ದು, ನಮಗೆ ಇಂಥ ಸಂಕಷ್ಟ, ದುರ್ಗಾದೇವಿ ಕಡೆ ಹೋಗೋದು, ಪಾರ್ವತಿ ಕಡೆ ಹೋಗೋದು, ಜಗನ್ಮಾತೆ ಅಂತೇಳಿ ಹೋಗೋದು, ಇದೆಲ್ಲ ತುಳಜಾ ಭವಾನಿ, ಇದೆಲ್ಲ ಇಲ್ಲಿ ಹೋದರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ, ನಮ್ಮ ಸಂಕಷ್ಟ ಪರಿಹಾರ ಆಗ್ತದೆ, ನಮ್ಮ ಇಚ್ಛೆ ಎಲ್ಲ ಪೂರೈಸ್ತದೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ, ಹಿಂದೆ ಒಂದು ಕಾಲ ಇತ್ತು, ಮಹಿಳೆ ಅಂದ್ರೆ ಬರೀ 4 ಗೋಡೆಯಾಗಿ, ಈಗೇನೂ ಇಲ್ಲ. ಅವರು ಆಕಾಶ ಗಗನಯಾತ್ರೆ ಮಾಡ್ಯಾರ, ಎಲ್ಲ ಮಾಡ್ಯಾರ. ಪುರುಷ ಪ್ರಧಾನ ಅನ್ನುವಂಥದ್ದು ವ್ಯವಸ್ಥೆ ಇಲ್ಲ, ಹೆಣ್ಣು ಗಂಡು ಒಂದೇ. ಅವರು ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ. ಅದಕ್ಕೆ ಇವತ್ತು ನಮ್ಮ ಸರ್ಕಾರನು ಸ್ತ್ರೀಗೆ ಬಹಳ ಶಕ್ತಿ ಕೊಡಬೇಕು ಅಂತೇಳಿ ಎಲ್ಲರಿಗೆ 2,000 ರೂಪಾಯಿ ಮನೆ ಹಾಕೊಂಡು ಬರಾಕತ್ತಿದ್ರು. ಮತ್ತು ಹೆಣ್ಮಕ್ಳು ಪಾಪ ಬರೀ ಮನೆಗೆ ಇರ್ತಿದ್ರು, ಬರೀ ಗಂಡ್ಮಕ್ಳು ಅಷ್ಟು ಟೂರ್ ಮಾಡ್ತಿದ್ರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಈಗ ನೀವು ಎಲ್ಲ ಕಡೆ ಅಡ್ಡಾಡ್ಬೇರಿ, ಗುಡಿ ಗುಂಡಾರ ಅಂತೇಳಿ ಬಸ್ ಫ್ರೀ ಮಾಡಿಬಿಟ್ಟಾರೆ. ಸರಿ ಗಂಡ್ಮಕ್ಳೆಲ್ಲ ನಿರ್ಣಯ ತಗೊಂಡು ಇವರೆಲ್ಲ ಬರೀ ಹೆಣ್ಮಕ್ಳಿಗೆ ಕೊಡಾಕತ್ತಾರೆ, ಊಟ ಹಾಕಬೇಡ ಸಿದ್ದರಾಮಯ್ಯ ಅಂತೇಳಿ ಗಂಡ್ಮಕ್ಳೆಲ್ಲ ನಮ್ಮ ಮೇಲೆ ಸಿಟ್ಟಾಗಿದೆ. ನೀವು ಅರ್ಥ ಮಾಡ್ಕೊಳ್ಬೇಕು, ಇಡೀ ಕುಟುಂಬವನ್ನು ಸಾಕುವಂಥದ್ದು ಹೆಣ್ಣು. ಇಡೀ ನಿಮ್ಮ ಸಂಸಾರವನ್ನು ಪ್ರತಿ ಹಂತದಲ್ಲಿ ನಿಮ್ಗೆ ಏನಾದರೂ ಆ ಇಡೀ, ನಾವು ಭಾಳ ಅಂದರೆ ಕಷ್ಟಪಟ್ಟು ದುಡ್ಡು ತಂದು ಕೊಡ್ಬೋದು. ಆದರೆ ಆ ದುಡ್ಡು ತಗೊಂಡು ಒಂದು ಹೋಮ್ ಮಿನಿಸ್ಟರ್ ಟೈಪ್ ಯಾವುದಕ್ಕೆ ಎಷ್ಟು ಇಡಬೇಕು, ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಎಷ್ಟು ಇಡಬೇಕು, ಮನಿ ರೇಷನ್ಗೆ ಎಷ್ಟು ಇಡಬೇಕು, ಗ್ಯಾಸಿಗೆ ಎಷ್ಟು ಇಡಬೇಕು, ನಮ್ಮ ಮುಂದೆ ಎಲ್ಲಾದ್ರೂ ಟೂರ್ ಮಾಡೋಕೆ ಎಷ್ಟು ಇಡಬೇಕು, ನಮ್ಮ ಗಂಡನಿಗೆ ಹೋಗೋಕೆ ಬರೋಕ್ಕೆ ಇಷ್ಟ, ಬಸ್ ಚಾರ್ಜ್ ಕೊಡಬೇಕು, ಜಾಸ್ತಿ ಕೊಟ್ಟರು ಮತ್ತೆ ಅಲ್ಲೆಲ್ಲ ಹೇಳ್ತಾರೆ ಇಷ್ಟ. ಇವನ್ನೆಲ್ಲ ಇಡೀ ಸಂಸಾರ, ಇಡೀ ನೋಡಿ ನೀವು ವಿಚಾರ ಮಾಡಿ, ನಾವು ಬರೀ ನಾವು ದುಡ್ಡು ತರೋದಷ್ಟೇ. ಆ ಇಡೀ ಸಂಸಾರವನ್ನು ಯಾವ ರೀತಿ ಪ್ರತಿ ಹಂತದಲ್ಲಿ ಕೂಡ ಮಕ್ಕಳು ಹುಟ್ಟಿದಾಗಿಂದ ಅವ್ರನ್ನ ಬೆಳೆಸುವಂಥದ್ದು, ಅವ್ರ ಅವ್ರನ್ನ ಬೆಳೆಸುವಂಥದ್ದು, ಪ್ರತಿ ಹಂತದಲ್ಲಿ ಕೂಡ ಮಕ್ಕಳಿಗೆ ಏನು ಬೇಕು ಆಗೋದು ಹೋಗೋದು, ಅವ್ರ ಶಿಕ್ಷಣ ಕೊಡೋದು, ಕಡೇ ಮಟ್ಟನು ಮದುವೆ ಆಗೋ ಮಟ್ಟನು ಇಡೀ ಆ ಕುಟುಂಬದ ಸಂಪೂರ್ಣ ಜವಾಬ್ದಾರಿ. ಅಷ್ಟೇ ಅಲ್ಲ, ನಮಗೇನು ಬೇಕು, ನಮಗೇನು ಸಮಸ್ಯೆ ಇದೆ, ಗಂಡಂದ್ರೆ ಎಲ್ಲಿ ಹೋಗಿ ಬರ್ತಾರೆ, ದುಡ್ದು ಬರ್ತಾರೆ, ಅವ್ರಿಗೆ ಏನಾಗಬೇಕು, ಯಾವ ರೀತಿ ಬಿಸಿ ಬಿಸಿ ಊಟ ಅನ್ನ ಎಲ್ಲ ಪ್ರತಿ ಹಂತದಲ್ಲಿ ಇಡೀ ಆ ಕುಟುಂಬವನ್ನು ಸಾಕುವಂಥದ್ದು ಹೆಣ್ಣು. ಅದಕ್ಕೆ ನಾವು ಯಾವತ್ತೂ ಕೂಡ ಹೆಣ್ಣಂತಂದ್ರೆ ಬಹಳ ತಾಯಿ ರೂಪದಲ್ಲಿ ನೋಡ್ತೀವಿ. ಹೆಣ್ಣು ಅಂದರೆ ಸಾಮಾನ್ಯ ಅಲ್ಲ. ಮತ್ತು ಅದಕ್ಕೆ ಅವರಿಗೆ ವಿಶೇಷವಾದಂಥ ಗೌರವ ಸ್ಥಾನವನ್ನು, ತನ್ನದು ಏನೋ ಅವರು ಯಾವುದೋ ಅಪೇಕ್ಷೆ ಪಡೋದಿಲ್ಲ. ಎಲ್ಲ ತಮ್ಮ ಇಡೀ ಜೀವನನೇ ಮಕ್ಕಳು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಅಂತೇಳಿ ಇಡೀ ಜೀವನನೇ ಸರ್ವ ತ್ಯಾಗ ಮಾಡುವಂಥ ಮಹಿಳೆ ಬಹಳ ಶ್ರೇಷ್ಠ. ಇವತ್ತು ಅವಳ ಇದ್ದಂಥ ಆ ಒಂದು ಶಕ್ತಿ ನಿಜವಾಗ ನಮ್ಮ ಕಡೆ ಇರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಮತ್ತು ಅದಕ್ಕೆ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣಿಗೆ ಕೂಡ ಪ್ರಮುಖವಾದಂಥ ಸ್ಥಾನ ಕೊಡೋದು ಇದು ನಮ್ಮ ದೇಶದಲ್ಲಿ ನಡೆದು ಬಂದಂಥ ಸಂಪ್ರದಾಯ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ತಾವು ಕೂಡ ಒಂದು ರಿಕ್ವೆಸ್ಟ್, ಈಗೆಲ್ಲ ಬಂದಿದ್ದು
ಇಂಥ ಸಣ್ಣ ಹಾಲ್ ಇರ್ಬೋದು, ಚಿಕ್ಕ ಹಾಲ್ ಇರ್ಬೋದು, ದೊಡ್ಡದ ಹಾಲ್ ಇರ್ಬೋದು, ಇಂಥ ಹಾಲ್ಗಳನ್ನ ಸರಿಯಾದಂಥದಕ್ಕೆ ಉಪಯೋಗಿಸ್ಕೊಂಡು ಹೋಗ್ಬೇಕು. ಇವೆಲ್ಲ ನಾವು ಬರೀ ಯಾವುದೋ ಒಂದು ಮದುವೆ ಮುಂಚೆ ಮಾಡಿಕೊಟ್ರೆ ಅದು ಬೇರೆ. ಅದ್ರ ಜೊತೆಗೆ ಮಹಿಳೆಯರ ಸಬಲೀಕರಣನೂ ಕೂಡ ಸಮಾಜದ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಳ್ಳೊಳ್ಳೆ ಕೆಲವರೆಲ್ಲ ಸರ್ಕಾರದ ಯೋಜನೆಗಳೇನಿದಾವೆ ಅವನ್ನೆಲ್ಲ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು, ತಿಳುವಳಿಕೆ ಆಗಬೇಕು. ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆಗ್ತಿದೆ, ಯಾರಿಗೆ ತೊಂದರೆ ಆಗ್ತಾ ಇದೆ, ನಾವು ಮಹಿಳೆಯರನ್ನು ಕೂಡ ಮೇಲೆತ್ತುವಂಥ ಪ್ರಯತ್ನ. ನೀವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ನಾವು ಕೂಡ ವಿದ್ಯಾವಂತರಾಗಬೇಕು. ಈ ದೇಶದಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಸಮಾಜ ಎಲ್ಲಿ ಕೆಡ್ತಾ ಇದೆ ನೋಡಿದ್ರೆ ಎಲ್ಲ ಕಡೆ ಡ್ರಗ್ಸು, ಗಾಂಜಾ, ಬಹಳ ಕೆಟ್ಟದಾದಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ನೀವು ಕೂಡ ಮುಂದಾಳತ್ವ ವಹಿಸ್ಕೋಬೇಕು. ನೀವು ಮೀಟಿಂಗ್ ಮಾಡಬೇಕು. ನಮ್ಮ ಮಕ್ಕಳು ಬರೀ ಸುಮ್ಮನೆ ಸ್ಕೂಲಿಗೆ ಕಳಿಸಿದ್ರಲ್ಲ, ಅವ್ನು ಎಲ್ಲಿ ಹೋಗ್ತಾನೆ, ಯಾರು ಸಹವಾಸ ಮಾಡ್ತಾನೆ, ಎಲ್ಲಿ ಮಕ್ಕಳಲ್ಲಿ ಬದಲಾವಣೆ ಕಾಣಕತ್ತೈತಿ, ಪ್ರತಿ ಒಂದು ಅಬ್ಸರ್ವ್ ಮಾಡಬೇಕು. ಇವೆಲ್ಲ ಮನೆಯಲ್ಲಿ ನಮ್ಮ ಓಣಿ ಯಾಕೆ ಕೆಡ್ತಾ ಇದೆ, ಇಲ್ಲಿ ಯಾರು ಹುಡುಗರು ಬರ್ತಾರ, ಯಾರು ಈ ವಾತಾವರಣ ಕೆಡಿಸ್ತಾ ಇದ್ದಾರ. ನಾವು ಮಹಿಳೆಯರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಬಂದು MLA ಕರ್ಸೋಣ, MLAಗೆ ಇದು ಕಂಪ್ಲೇಂಟ್ ಮಾಡೋಣ, ಇಲ್ಲಿ ನಮ್ಮ ಸಮಾಜದ ಒಂದು ವಾತಾವರಣ ಕೆಡ್ತಾ ಇದೆ, ಇದಕ್ಕೆ ಯಾರು ಕಾರಣ, ಇಂಥವನ್ನೆಲ್ಲ ಇಲ್ಲೇ ಅದನ್ನೆಲ್ಲ ಕೂಡ ತಡೆಯುವಂಥ ಕೆಲಸ ನೀವು ಕೂಡ ಮಾಡಬೇಕು. ನಿಮಗೂ ಅಷ್ಟೇ ಜವಾಬ್ದಾರಿ, ಗಂಡ್ಮಕ್ಳು ಜವಾಬ್ದಾರಿ ಅಷ್ಟೇ. ನೀವು ಸಮಾಜದ ಮೀಟಿಂಗ್ ಮಾಡಿಕೊಂಡು ಸಮಾಜದ ಬಗ್ಗೆ ಜೊತೆಗೆ ಇಡೀ ನಮ್ಮ ಓಣಿ ಬಗ್ಗೆನೂ ಕೂಡ ಚಿಂತನೆ ಮಂಥನ ಮಾಡುವಂಥ ಕಾರ್ಯಕ್ರಮಗಳು ಆಗಬೇಕು. ಎಲ್ಲಿ ನಮ್ಮ ಸಮಾಜ ಎಡುತ್ತಾ ಇದೆ, ಎಲ್ಲಿ ಕೆಡುತ್ತಾ ಇದೆ, ಎಲ್ಲಿ ನಮ್ಮ ಪ್ರತಿಭಾವಂತ ನಮ್ಮ ಮಕ್ಕಳದಾರ ಸಮಾಜದಲ್ಲಿ, ಅವ್ರನ್ನ ಎಲ್ಲಿ ಮೇಲೆತ್ತುವಂಥ ಕೆಲಸ ಮಾಡಬೇಕು. ಯಾರು ನಾವು ಸ್ಥಿತಿವಂತರಿದ್ದೀವಿ, ಸಮಾಜದಿಂದ ಪ್ರತಿಭಾವಂತ ಕಾರ್ಯಕ್ರಮಗಳಲ್ಲಿ ಮಾಡಬೇಕು. ಯಾರಿಗೆ ಅಸಹಾಯಕರಾದಾರ, ಯಾರು ಬಡವರಾದಾರ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಅಂದರೆ ಸಮಾಜ ಯಾರು ತೊಂದರೆ ಇಲ್ಲದಾರ ಹಾಸ್ಪಿಟ್ಲಿಗೆ ಅಂಥವ್ರಿಗೆ ಸಹಾಯ ಮಾಡೋಣ ಅನ್ನುವಂತಹ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು. ನಮ್ಮಲ್ಲಿ ಬದಲಾವಣೆಗಳಾಗಬೇಕು, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು. ಯಾರ್ಯಾರೋ ರೌಡಿ ಶೀಟರ್ಗಳಿಗೆಲ್ಲ ಓಟ್ ಹಾಕೋದು, ಅಂಥವ್ರನ್ನ ಕಾರ್ಪೊರೇಟರ್ ಮಾಡೋದು, ಅವೆಲ್ಲ ಗ್ಯಾಮ್ಲಿಂಗ್ ನಡೆಸೋದು, ಅಂಥವ್ರನ್ನೆಲ್ಲ ಮಾಡಿದರೆ ಸಮಾಜ ನಿಂದೆ ಕೆಟ್ಟು ಹೋಗ್ತದೆ. ಅದಕ್ಕೆ ನಾವೆಲ್ಲ ಜಾಗೃತರಾಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು. ಅದ್ರ ಬಗ್ಗೆ ನಾವು ನಿಜವಾಗಿ ಕೂಡ ಕೂತ್ಕೊಂಡು ಚಿಂತನೆ ಮಾಡಬೇಕು. ಊರಿನೊಬ್ಬನ ಸಮಾಜದ ಮುಖಂಡ ಬಂದು ಹೇಳಿದ ತಕ್ಷಣ ಕಣ್ಣು ಮುಚ್ಚಿ ಊಟ ಹಾಕಿಬಿಡ್ರಿ, ಎಲ್ಲರಿಗೆ ನಾವು ಕುರಿಗಳಲ್ಲ. ಯಾರಾದ್ರೂ ಮಾತು ನಮ್ಮ ಸಮಾಜದ ಒಬ್ಬ ಸಮಾಜದ ಮುಖಂಡ ಹೇಳ್ತಾನಂದ್ರೆ ಸರಿ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅವ್ನ ಲಾಭಕ್ಕೆ ಹೇಳ್ತಿರ್ತಾನೆ. ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೋ ಇಲ್ಲ, ನಮ್ಮ ಸಮಾಜದ ಏಳಿಗೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೋ ಇಲ್ಲ, ನಮ್ಮ ಮಕ್ಕಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಾ ಇದ್ದಾನೋ ಇಲ್ಲ. ಇವರಿಂದ ಏನಾದ್ರು ನನ್ನ ಮಕ್ಕಳಿಗೆ ಅನುಕೂಲ ಆಗ್ತದ, ನಾಳೆ ನಮ್ಮ ಫ್ಯೂಚರ್ ನಮ್ಮ ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದ, ನಮ್ಮ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡ್ಯಾನ, ನಮ್ಮ ಓಣಿಗೆ ಒಂದೇನಾದ್ರು ಒಳ್ಳೇದು ಮಾಡಿದಾನ, ಅದನ್ನು ನೋಡ್ಕೊಂಡು ನೀವು ತೀರ್ಮಾನ ತಗೊಳ್ಳಿ. ನಿಮ್ಮ ಸಮಾಜದ ಮುಖ್ಯಸ್ಥರು ಯಾರೇ ಇರಲಿ, MLA ಇರಲಿ, MP ಇರಲಿ, ಅವ್ರ ಕಡೆ ಹೋಗಿ ಕೆಲಸ ತಗೊಂಡು ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಕೆಲಸ ಆಗಬೇಕು. ಅವಾಗ ನೀವು ಅವ್ರನ್ನ ಒಪ್ಕೊಳ್ಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಕಣ್ಮುಚ್ಚಿ ಹಾಕೊಳ್ತದಲ್ಲ. ನೀವೆಲ್ಲ ಮಹಿಳೆಯರು ಜಾಗೃತರಾಗಬೇಕು. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆ ಬಹಳ ಸುಸಜ್ಜಿತವಾದಂಥ ಕಟ್ಟಡ ಆಗಿದೆ, ಚಿಕ್ಕದಾದರೂ ಚೊಕ್ಕದಾಗಿದೆ. ಇದರಿಂದ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳು ನೆರವೇರುವಂತಹ ಕೆಲಸ ಮಾಡಿರಿ. ಮಹಿಳಾ ಸಂಘ ಇಲ್ಲಾಂದ್ರೆ ಮಹಿಳಾ ಸಂಘ ಕಟ್ಕೊಳ್ಳಿ. ಮಹಿಳಾ ಸಂಘ ಕಟ್ಕೊಂಡು ಮಹಿಳೆಯರ ನಾವೇನು ಮಾಡಬೇಕಪ್ಪ, ಏನಾದರೂ ಸಮಾಜಕ್ಕೆ ಮಾಡಬೇಕನ್ನುವಂಥ ಚಿಂತನೆ ಮಾಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅನ್ನುವಂಥದ್ದು ಕೂಡ ಹಿರಿಯರು ತಾವು ಕೂಡ ಸಮಾಜಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂಥ ಕೆಲಸ ನಿಮ್ಮಿಂದ ಕೂಡ ಆಗಲಿ ಅನ್ನುವಂಥದ್ದು ನಾನು ಖಂಡಿತವಾಗಿ ಈ ಭಾಗದ ಶಾಸಕನಾಗಿ ಹಗಲು ರಾತ್ರಿ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಜೊತೆಗಿರ್ತೀನಿ, ನಿಮ್ಮ ಬೆನ್ನೆಲುಬಾಗಿ ಪ್ರಸ್ತಾಪ ಮಾಡುವುದರ ಮೂಲಕ ನಿಮ್ಮ ಮಾತುಗಳನ್ನು ಸಭೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಪ್ರಸಾದ ಹಬ್ಬಯ್ಯ ಅವರು ಈ ಒಂದು ಕಾರ್ಯಕ್ರಮ ಇದು ಚೊಕ್ಕವಾದ ಒಂದು ಏನು ಸಮುದಾಯ ಭವನ ಆಗಿತ್ತಲ್ಲ, ಅದರ ತಕ್ಕ ತಾವು ಆ ಕಾರ್ಯ ಮಾಡಬೇಕು ಅನ್ನುವಂಥದ್ದು ಒಂದು ನಮ್ಮಲ್ಲಿ ಪ್ರಸ್ತಾವನೆ ಇದ್ದರು. ಅವರು ಹೇಳಿದಂಗೆ
ನಾವು ಅದನ್ನು ಚಾಚು ತಪ್ಪಲಾಗದೆ ಅದನ್ನು ನಾವು ಪಾಲಿಸ್ತೀವಿ ಅಂತೇಳಿ ಅವ್ರ ಬಗ್ಗೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ಉದ್ಘಾಟನೆ ಮಾಡಿದ ನಂತರ ಅವರಿಗೆ ನಾವು ಸಮಾಜದ ವತಿಯಿಂದ ತುಂಬರ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಅತಿಥಿಗಳಾದಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರಿಗೂ ಇವತ್ತಿನ ಏನು ಆಮಂತ್ರಣಕ್ಕೆ ಮೀರಿ ಅವರು ಬಂದಿದ್ರು, ಈ ಕಾರ್ಯಕ್ರಮ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕಾಗಿ ಈ ಒಂದು ಸಮಾಜದ ಬಂಧು ಭಗಿನಿಯರು ತಮ್ಮೆಲ್ಲ ಕೆಲಸ ಬದಿಗೊತ್ತಿ ನಮೀಗ ನಮ್ಮ ಇದು ಜೀವೇಶ್ವರ ಜಯಂತಿ ಉತ್ಸವದ ಮೆರವಣಿಗೆಯನ್ನು ಹೊಂಟಿದ್ದು ಸಾಧಾರಣ ಸಮೀಪದಲ್ಲಿ ಇದೆ. ಅದೂ ಸಹ ಲೆಕ್ಕಕ್ಕೆ ಇರಲಾರ್ದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಾನೆ. ಮತ್ತು ಅದೇ ರೀತಿ ನಮ್ಮ ಯುವಕರ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯಕಾರಿಣಿಗಳು, ಸಮಿತಿಯ ಕಾರ್ಯಕಾರಿಣಿಗಳು ಎಲ್ಲರೂ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಿಕೊಟ್ಟಂಥ ವಿಭೂತಿಯವರಿಗೂ ಸಮಾಜದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಜೀವೇಶ್ವರ. ಶಾಸಕರಾದ ಪ್ರಸಾದ ಅಭಯ ಅವರಿಂದ ಉದ್ಘಾಟನೆ ಮಾಡಬೇಕಂತ ಅಪೇಕ್ಷೆ ಇತ್ತು ನಮ್ಮದು. ಕಾಲಾನುಸಾರವಾಗಿ ಅವರು ಧಾರವಾಡ ಒಂದು ಕೆಲಸದಲ್ಲಿ ಹೋದ್ರು, ವೇಳೆಗೆ ಸರಿಯಾಗಿ ಬಂದಿಲ್ಲ. ನಾವು ಚಾಲನೆ ಕೊಟ್ಟಿದ್ದೀವಿ. ಅಂದರೂ ಕೂಡ ನಮ್ಮ ಇವಾಗ ಎಲ್ಲೇ ಶೋಭಾಯಾತ್ರೆ ಇದೆಯಲ್ಲ ಅಲ್ಲೇ ಬಂದು ಸ್ವಲ್ಪ ಉಪಸ್ಥಿತ ಒಂದು 2 ಗಂಟೆ ಅಲ್ಲಿ ನನಗೆ ಚಾಲನೆ ಕೊಡಬೇಕಂತ ಈ ಸಭೆ ಮೂಲಕ ಕೇಳ್ಕೊತಾ ಇದ್ದೀನಿ.